ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟಾಕ್ಸ್ ವಿತ್ ರಾಧಾ. ನಾನು ನಿಮ್ಮನೆ ಹುಡುಗಿ ರಾಧಾ. ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಗ ಕತೆ ಕಡೆ ಬರೋದಾದರೆ, ತಮ್ನೇಲಲ್ಲೇ ನೋಡಿರೋ ಹಾಗೆ ಇದೊಂದು ಭಯಾನಕ ಹಾಗೂ ನೈಜ ಘಟನೆ ಆಧಾರಿತ ಹಾರರ್ ವಿಡಿಯೋ ಆಗಿರುತ್ತೆ. ಇದು ಯಾವುದೇ ಕಾಲ್ಪನಿಕ ಕಥೆಯಲ್ಲ. ಈ ಕತೆ ನೋಡ್ತಾ ಇದ್ದರೆ ನಿಮಗೆ ಮುಂದೆ ತಿಳಿಯುತ್ತೆ. ಹಾಗೂ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತೋರ್ಸಕ್ಕೆ ಹೋಗಬೇಡಿ. ಇದು ಅಷ್ಟೊಂದು ಭಯಾನಕವಾಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾರರ್ ಸ್ಟೋರಿಯಾಗಿದೆ. ಇದು ನನ್ನ ಸೋದರತೆ ಲೈಫಲ್ಲಿ ನಡೆದಂತಹ ಒಂದು ನಿಜವಾದ ಸತ್ಯ ಘಟನೆಯಾಗಿದೆ. ಇದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನೋದೇ ಈ ವಿಡಿಯೋ. ನಮ್ಮತ್ತೆ ವಾಸ ಮಾಡ್ತಾ ಇದ್ದಂತಹ ಏರಿಯಾ ತುಂಬ ನೆಗೆಟಿವ್ ಎನರ್ಜಿಯಿಂದ ಕೂಡಿತ್ತು. ಜನ ಅಷ್ಟೇನೂ ವಾಸವಾಗಿರಲಿಲ್ಲ. ನಾನು ಚಿಕ್ಕವಳಾಗಿದ್ದಾಗ ನಮ್ಮತ್ತೆ ಮನೆಗೆ ಹೋದಾಗೆಲ್ಲ ಅವ್ರು ಹೇಳಿದ್ದು, ಸಂಜೆ ಆಗೋ ಮುನ್ನ ನಿಮ್ಮ ಮನೆಗೆ ಹೊರಟ್ಬಿಡು, ಯಾಕೆಂದರೆ ನಮ್ಮ ಏರಿಯಾ ಅಷ್ಟು ಸರಿ ಇಲ್ಲ ಅಂತ ಹೇಳ್ತಾಯಿದ್ರು. ಒಂದು ರಾತ್ರಿ ಅತ್ತೆ ತನ್ನ 2 ಹೆಣ್ಮಕ್ಳ ಜೊತೆ ರೂಮಲ್ಲಿ ಮಲಗಿರ್ತಾರೆ. ಮಾವ ಇನ್ನೂ ಮನೆಗೆ ಬಂದಿರಲ್ಲ. ಟೈಮು ಆಲ್ರೆಡಿ 12 ಆಗಿರುತ್ತೆ. ಅಷ್ಟರಲ್ಲಿ ಹೊರಗಡೆ ಡೋರ್ ನಾಕ್ ಆಗೋ ಸೌಂಡು ಅತ್ತೆಗೆ ಕೇಳಿಸುತ್ತೆ. ಅತ್ತೆ ಅನ್ಕೋತಾರೆ ತನ್ನ ಗಂಡನೇ ಬಂದರು ಅಂತ. ಆದರೆ ಬಂದು ಡೋರ್ ಓಪನ್ ಮಾಡಿದಾಗ ಅಲ್ಲಿ ಯಾರೂ ಇರಲ್ಲ, ಖಾಲಿ ಇರುತ್ತೆ. ಆವಾಗ ಸ್ವಲ್ಪ ಅವರಿಗೆ ಭಯ ಆಗುತ್ತೆ, ಮತ್ತೆ ಹೆದರ್ಕೊತಾರೆ, ಮತ್ತೆ ಹೋಗಿ ಮಲ್ಕೊತಾರೆ. ಆದರೆ ಮತ್ತೆ 5 ನಿಮಿಷ ಆದಮೇಲೆ ಮತ್ತೆ ಡೋರ್ ನಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಂತೂ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಅವರು ಡೋರ್ ಓಪನ್ ಮಾಡೋಕ್ಕೆ ಹೋಗಲ್ಲ, ಆದರೆ ತುಂಬಾ ಭಯ ಪಡ್ಕೊಂಡು ಕೂತಿರ್ತಾರೆ. ಆದರೆ ಅದು ಅಲ್ಲಿಗೆ ನಿಂತಿಲ್ಲ. ಮತ್ತೆ ಏನಾಗುತ್ತೆ ಅಂದರೆ, ಡೋರನ್ನು ಯಾರೋ ಸ್ನ್ಯಾಚ್ ಮಾಡಿದ ಹಾಗೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಯಾವುದೋ ಒಂದು ಹುಡುಗಿ ರೂಮಿನ ಕಿಟಕಿ ಬಳಿ ಬಂದು ಅವರನ್ನೇ ನೋಡ್ತಾ ಇರೋ ಹಾಗೆ ಅವ್ರಿಗೆ ಭಾಸವಾಗುತ್ತೆ. ಮತ್ತು ಅವ್ರು ಹೋಗ್ತಾರೆ. ಇದರಿಂದ ಆಚೆ ನಡೆದಂತಹ ಘಟನೆ ಏನಿದೆ ಅದು ತುಂಬಾ ಭಯಪಡಿಸುವಂಥದ್ದು. ಇದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ.